ಹಾಯ್ ಸ್ಟೂಡೆಂಟ್ಸ್, ನಾವಿವತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಮಾಜ ವಿಜ್ಞಾನದ ಮೊದಲನೇ ಪಾಠವಾದ ಭಾರತಕ್ಕೆ ಯುರೋಪಿನವರ ಆಗಮನ ಇದರದ್ದು ಫೈನಲ್ ಎಕ್ಸಾಮ್ಗೆ ಯಾವ ಥರ ಕ್ವಶನ್ ಬರುತ್ತೆ, ಹಾಗೆ ಎಷ್ಟು ಮಾರ್ಕ್ಸಿನ ಕ್ವಶನ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಭಾರತಕ್ಕೆ ಯುರೋಪಿನವರ ಆಗಮನ ಇದು ಪಾಠದ ಮೇಲೆ ಓನ್ಲಿ 3 ಮಾರ್ಕ್ಸ್ ಕ್ವಶನ್ ಅಷ್ಟೇ ಬರುತ್ತೆ. 3 ಮಾರ್ಕ್ಸಿನ 1 ಕ್ವಶನ್ ಮಾತ್ರ ಬರುತ್ತೆ. ಯಾವ ಥರ ಕ್ವಶನ್ ಬರ್ಬೋದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಭಾರತಕ್ಕೆ ಯುರೋಪಿನವರ ಆಗಮನ ಈ ಚಾಪ್ಟರ್ ಮೇಲೆ ಓನ್ಲಿ 1 ಕ್ವಶನ್ ಅಷ್ಟೇ ಬರುತ್ತೆ, ಅದು 3 ಮಾರ್ಕ್ಸಿಂದು. ಅದ್ರ ಬಗ್ಗೆ ನಾವು ಈಗ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋನ ಪೂರ ನೋಡಿ. ಈ ಚಾಪ್ಟರ್ ಮೇಲೆ ಯಾವುದೇ ಡೌಟ್ ಇಲ್ದಂಗೆ ಎಕ್ಸಾಮ್ ಬರೆಯೋ ಹಾಗೆ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಭಾರತಕ್ಕೆ ಯುರೋಪಿನವರ ಆಗಮನ ಚಾಪ್ಟರಲ್ಲಿ ಮೇನ್ ಟಾಪಿಕ್ಸ್ ಬರುತ್ತೆ. ಕೇಳಿದ್ರೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಈಗಷ್ಟು ಟಾಪಿಕ್ ನೀವು ತಿಳ್ಕೊಂಬಿಟ್ರೆ ಇದರಲ್ಲಿ ಯಾವುದು ಕ್ವಶನ್ ಬಂದರೂ ಆರಾಮಾಗಿ ಬರೀಬೋದು. ಯಾವುದಂತ ನಾನು ಹೇಳ್ತೀನಿ. ಫಸ್ಟ್ನೇದು ಯುರೋಪಿನ ವ್ಯಾಪಾರಿ ಕಂಪನಿಗಳು. ಅದರಲ್ಲಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಬರುತ್ತೆ. ಓನ್ಲಿ ತ್ರೀ ಮಾರ್ಕ್ಸಿಗೆ ಕೇಳ್ತಾರೆ. ಅಂದರೆ ಫ್ರೆಂಚರ್ ಬಗ್ಗೆ, ಡಚ್ಚರ್ ಬಗ್ಗೆ, ಇಂಗ್ಲೀಷರ ಬಗ್ಗೆ, ಫ್ರೆಂಚರ್ ಬಗ್ಗೆ ಒಂದೆರಡು ಲೈನ್ ಬರಿಬೋದು. ಮತ್ತು ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಪ್ರತಿಸ್ಪರ್ಧೆ ಕೇಳ್ತಾರೆ. ಇದರಲ್ಲಿ ಮೊದಲೇ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ, ಮೂರನೇ ಕರ್ನಾಟಿಕ್ ಯುದ್ಧದ ಬಗ್ಗೆ ಕೇಳ್ಬೋದು. ಮತ್ತು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ, ಇದರಲ್ಲಿ ಒಂದು ಪ್ಲಾಸ್ಟಿಕ್ ಕದನ ಬರುತ್ತೆ, ಇನ್ನೊಂದು ಬಕ್ಸಾರ್ ಕದನ ಬರುತ್ತೆ. ಇದರಲ್ಲಿ ಪ್ಲಾಸ್ಟಿಕ್ ಕದನದ ಕಾರಣಗಳು, ಬಕ್ಸಾರ್ ಕದನದ ಪರಿಣಾಮಗಳು, ಇಷ್ಟೇ ಕ್ವಶನ್ ಬರುತ್ತೆ ಈ ಚಾಪ್ಟರಿಂದ. ಇದನ್ನು ಬಿಟ್ಟರೆ ಇವನಷ್ಟು ಕ್ವಶನ್ ಪರ್ಫೆಕ್ಟ್ ಆದರೆ ನೀವು 3 ಮಾರ್ಕ್ಸ್ ಗ್ಯಾರಂಟಿ ತೊಗೊಳ್ಬೋದು ಇದರಲ್ಲಿ. ಈ ಚಾಪ್ಟರ್ನಲ್ಲಿ ಫಸ್ಟ್ನೇ ಟಾಪಿಕ್ ಯುರೋಪಿನ ವ್ಯಾಪಾರಿ ಕಂಪನಿಗಳು. ಅದರಲ್ಲಿ ಬರುವಂಥದ್ದೇ ಮೊದಲನೇದಾಗಿ ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗದ ಮುಖಾಂತರ ಮೊದಲು ಬಂದವರು. ಹಾಗೆ ಭಾರತವನ್ನು ಕೊನೆಯದಾಗಿ ಬಿಟ್ಟು ಹೋದವರು ಸಹ ಪೋರ್ಚುಗೀಸರೇ. ವಾಸ್ಕೋ ಡಿ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯಿಯಾಗಿ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಭಾರತಕ್ಕೆ ಬರ್ತಾನೆ. ಇವನು ಭೂಮಿ ಮೇಲೆ ಆಧಿಪತ್ಯ ಸಾಧಿಸುವ ಬದಲು ಜಲಮಾರ್ಗದ ಮೂಲಕ ಭಾರತದಲ್ಲಿ ಆಧಿಪತ್ಯ ಸಾಧಿಸಬೇಕಾಗಿ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ಆಲ್ಮೆಡಾನ ನಂತರ ಬಂದವನೇ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಇವನು ಪೋರ್ಚುಗೀಸರ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿದ್ದಾನೆ. ಪೋರ್ಚುಗೀಸರ ನಂತರ ಬಂದವರು ಡಚ್ಚರು ನೆದರ್ಲ್ಯಾಂಡ್ ದೇಶದವರು. ಇವರು ಪೂರ್ವ ದೇಶದಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸುತ್ತಾರೆ. ಭಾರತ ಮತ್ತು ಜಾವಾ ಮುಂತಾದ ಪ್ರದೇಶಗಳಲ್ಲಿ ಸಾಂಬಾರ್ ಪ್ರಸಿದ್ಧ ದ್ವೀಪಗಳಿಗೆ ಪ್ರವೇಶಿಸುತ್ತಾರೆ. ಭಾರತದಲ್ಲಿ ಸೂರತ್, ಭೋಜ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ನೂರ್ ಮುಂತಾದ ಕಡೆ ತಮ್ಮ ಕೊಠಡಿಗಳನ್ನು ಸ್ಥಾಪಿಸಿಕೊಳ್ತಾ ಹೋಗ್ತಾರೆ. ಆ ಮೂಲಕ ಪೋರ್ಚುಗೀಸರು ಭಾರತದ ಮೇಲೆ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿತಾರೆ. ನಂತರ ಬಂದ ಇಂಗ್ಲೀಷರಿಂದ ಭಯಭೀತಿಗೊಂಡು ತಮ್ಮ ಸಾಂಬಾರ್ ದ್ವೀಪಗಳಿಗೆ ಸೀಮಿತಗೊಳ್ಳುತ್ತಾರೆ. ಇಂಗ್ಲೀಷರು ಭಾರತಕ್ಕೆ ಬಂದ ಮೇಲೆ ಇಂಗ್ಲೆಂಡಿನ ಎಲಿಜಬೆತ್ ರಾಣಿ 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಲು 15 ವರ್ಷಗಳ ಪರವಾನಗಿಯನ್ನು ನೀಡ್ತಾಳೆ. ಇದಾಗಿ ಭಾರತಕ್ಕೆ ಬಂದವರು ಇಂಗ್ಲೀಷರು. ಇಂಗ್ಲೆಂಡಿನ ಎಲಿಜಬೆತ್ ರಾಣಿ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡಲು, ಅಂದರೆ ತಮ್ಮ ವ್ಯಾಪಾರ ನಡೆಸಲು 15 ವರ್ಷಗಳ ಕಾಲ ಅವರಿಗೆ ಅವಕಾಶ ನೀಡುತ್ತಾಳೆ. ಈ ಕಂಪನಿ 1613ರಲ್ಲಿ ಔಪಚಾರಿಕವಾಗಿ ಅಂದರೆ ತಮ್ಮ ವ್ಯಾಪಾರವನ್ನು ನಡೆಸಲು ಆರಂಭಿಸ್ತಾರೆ. ಕಂಪನಿಗೆ ಮೊಘಲ್ ಸಾಮ್ರಾಟನಾದ ಜಹಾಂಗೀರನು ಸೂರತ್ನಲ್ಲಿ ತಮ್ಮ ಮೊದಲನೇ ಫ್ಯಾಕ್ಟರಿ ಸ್ಥಾಪನೆ ಮಾಡಲಿಕ್ಕೆ ಪರವಾನಗಿ ನೀಡ್ತಾನೆ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅವರು ಬರ್ತಾರೆ. ಯಾರು 1617ರಲ್ಲಿ ಇಂಗ್ಲೆಂಡ್ನ ರಾಜನ ಮೊದಲನೇ
ಮೊದಲನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ಅವರು ಬರ್ತಾರೆ. ಇವರು ಜಹಾಂಗೀರನಿಂದ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟ್ರಿಗಳನ್ನು ನಿರ್ಮಿಸ್ತಾರೆ. ನಂತರ ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ತಾರೆ. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳ ಬಾಡಿಗೆ ವಹಿಸಿಕೊಡ್ತಾರೆ. ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತ್ತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ತಾರೆ. ಇದರ ಸುತ್ತ ಕಲ್ಕತ್ತಾ ನಗರ ಸಹ ಬೆಳೆಯುತ್ತದೆ. ಮುಂದೆ ಇವರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಳ್ತಾರೆ. ಮೊದಲನೆಯ ಕರ್ನಾಟಿಕ್ ಯುದ್ಧ ಇದು 1746ರಿಂದ 1748 ತನಕ ನಡೆಯುತ್ತದೆ. ಲಾರ್ಬೋಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನನ್ನು ಡೂಪ್ಲೆ ಮ್ಯಾರಿಸ್ನಿಂದ ಕರೆಸ್ತಾನೆ. ಇವನು ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಳ್ತಾನೆ. ಅಸಹಾಯಕರಾದ ಬ್ರಿಟಿಷರು ಕರ್ನಾಟಕ ನವಾಬನಾದ ಅನಿರುದ್ಧನ ಮೊರೆ ಹೋಗ್ತಾರೆ. ಮದ್ರಾಸಿನಿಂದ ಫ್ರೆಂಚರನ್ನು ಹೊರಗಟ್ಟಲು ಕರ್ನಾಟಕ ನವಾಬ ಅನಿರುದ್ಧ ಕಳಿಸಿದ ಸೇನೆ ಸೋಲುತ್ತೆ. ಕೊನೆಗೆ ಲಾರ್ಬೋಡಿಯನ್ನು ಡೂಪ್ಲೆ ಕಳಿಸಿದ ಬ್ರಿಟಿಷರಿಂದ ಕಳಿಸಿದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಡ್ತಾನೆ. ಇದರಿಂದ ಕೋಪಗೊಂಡ ಡೂಪ್ಲೆಯು ಮದ್ರಾಸನ್ನು ಮತ್ತೆ ಪಡೆಯಲು ವಿಫಲ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾನೆ. ನಂತರ ಇದು ಕೊನೆಯದಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನರ ನಡುವೆ ಏಕ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಎರಡನೇ ಕರ್ನಾಟಿಕ್ ಯುದ್ಧ ಇದು 1749ರಿಂದ 1754ರವರೆಗೆ ನಡೆಯುತ್ತದೆ. ಇದರಲ್ಲಿ ಫ್ರೆಂಚರು ಅಸಫ್ ಜಾನ ಮತ್ತೊಬ್ಬ ಮಗನಾದ ಸಲಾವತ್ ಜಂಗ್ನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡ್ತಾರೆ. ಹಾಗೆ ಅವನ ರಕ್ಷಣೆಗಾಗಿ ಆಸ್ಥಾನದ ಒಟ್ಟು ಫ್ರೆಂಚರ ಸೈನ್ಯ ಸಹಿತ ಬ್ರುಷಿ ಎಂಬ ಅಧಿಕಾರಿಯನ್ನು ಸಹ ನೇಮಿಸ್ತಾರೆ. ಇನ್ನು ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕದ ನವಾಬನಾಗಿರ್ತಾನೆ. ಮೊದಲು ಕರ್ನಾಟಕದ ನವಾಬ ಯಾರಾಗಿರ್ತಾರಂದರೆ ಅನಿರುದ್ಧ ಆಗಿರ್ತಾನೆ. ಅವನ್ನು ಸರಿಸಿ ಈಗ ಚಂದಾ ಸಾಹೇಬನನ್ನು ನವಾಬನಾಗಿ ಮಾಡಿರ್ತಾರೆ. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ನು ಕರ್ನಾಟಿಕ್ ರಾಜಧಾನಿ ಆರ್ಕಾಟಿಕ್ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸ್ತಾನೆ. ಇದರ ಚಂದಾ ಸಾಹೇಬನು ಸಾವನ್ನು ಸಹ ಒಪ್ತಾನೆ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನಿರುದ್ಧಿನ ಮಗನಾದ ಅಂದರೆ ಕರ್ನಾಟಕದ ನವಾಬನಾಗಿರ್ತಾನಲ್ಲ ಮೊದಲು ಅನಿರುದ್ಧ್, ಅವನ ಮಗನಾದ ಮೊಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಕೊನೆಗೆ ಎರಡನೇ ಕರ್ನಾಟಿಕ್ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ. ಫಸ್ಟ್ನೇ ಕರ್ನಾಟಿಕ್ ಯುದ್ಧ ಏಕ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡರೆ ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ನಂತರ ಫ್ರೆಂಚರು ಡೂಪ್ಲೆನ ಹಿಂದಕ್ಕೆ ಕರೆಸ್ಕೊಳ್ತಾರೆ. ಇದು ಎರಡನೇ ಕರ್ನಾಟಿಕ್ ಯುದ್ಧ. ಮೂರನೇ ಕರ್ನಾಟಿಕ್ ಯುದ್ಧ ಇದು 1756ರಿಂದ 1763 ತನಕ ನಡೆಯುತ್ತದೆ. ಇದರಲ್ಲಿ ಫ್ರೆಂಚರ ಕೌಂಟ್ ಡಿ ಲಾಲಿಯು 1760ರಲ್ಲಿ ವಾಂಡಿವಾಸ್ ಕೋಟೆಯ ಮೇಲೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡ್ತಾನೆ. ಈ ನಿರ್ಣಾಯಕ ವಾಂಡಿವಾಸ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ ಕೂಟನು ಫ್ರೆಂಚರನ್ನು ಸೋಲಿಸ್ತಾನೆ. ಅದರ ಜೊತೆ ಬುಸ್ಸಿಯನ್ನು ಸೆರೆ ಹಿಡಿತಾನೆ. ಆದರೆ ಲಾಲಿ ಅಂದರೆ ಕೌಂಟ್ ಡಿ ಲಾಲಿ ಏನಿರ್ತಾನಲ್ಲ ಫ್ರೆಂಚ್ ಅಧಿಕಾರಿ, ಅವನು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಳ್ತಾನೆ. ಅಂತಿಮವಾಗಿ ಸರ್ ಐರ್ ಕೂಟರು ಅವನ ಸೆರೆ ಹಿಡಿತಾರೆ. 1761ರಲ್ಲಿ ಅವನ ಸೆರೆ ಹಿಡಿತಾರೆ. ಕರ್ನಾಟಿಕ್ ಯುದ್ಧದ ಪರಿಣಾಮವಾಗಿ ಫ್ರೆಂಚ್ ಏನಿರ್ತಾರೆ ಇವರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಳ್ತಾರೆ. ಆದಾಗ್ಯೂ 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಗುತ್ತದೆ. ಇನ್ನೆಷ್ಟು ಬರೋದು ಪ್ಲಾಸಿ ಕದನ. ಈ ಪ್ಲಾಸಿ ಕದನ 1757ರಲ್ಲಿ ನಡೀತದೆ. ಬಂಗಾಳದ ನವಾಬನಾದ ಅಲಿವರ್ದೀನ್ ಖಾನನು 1756ರಲ್ಲಿ ನಿಧನ ಹೊಂದ್ತಾನೆ.
ನಂತರ ಅವನ ಮೊಮ್ಮಗನಾದ ಸಿರಾಜ್ ಉದ್ ದೌಲನು ಅಧಿಕಾರಕ್ಕೆ ಬರ್ತಾನೆ. ಯುವ ನವಾಬನಾಗಿರುವುದರಿಂದ ಸಿರಾಜ್ ಉದ್ ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಪ್ಲಾಸಿಕದ ನಡೀತದೆ. ಇದಕ್ಕೆ ಮೇನ್ ಕಾರಣಗಳೇನೆಂದ್ರೆ ದಸ್ತಕಗಳ ದುರುಪಯೋಗ. ಕಂಪನಿ ವ್ಯಾಪಾರಕ್ಕಾಗಿ ನೀಡಿದ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗ ಪಡೆದುಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಾರೆ. ಏನು ಕಂಪನಿಯ ವ್ಯಾಪಾರಕ್ಕಾಗಿ ದಸ್ತಕಗಳನ್ನು ನೀಡಿರ್ತಾರೆ ಸಿರಾಜ್ ದೌಲರು, ಅದನ್ನು ಇವರು ಬ್ರಿಟಿಷರು ತಮ್ಮ ದುರುಪಯೋಗಕ್ಕಾಗಿ ಬಳಸ್ಕೊಳ್ತಾರೆ. ಇದರಿಂದ ರಾಜ್ಯದ ಹಣ ಬೊಕ್ಕಸಕ್ಕೆ ನಷ್ಟ ಉಂಟಾದ ಕಾರಣ ರಾಜರು ಕೆರಳ್ತಾರೆ. ಇನ್ನೊಂದು, ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ. ಬ್ರಿಟಿಷರು ಫ್ರೆಂಚರ ಭಯದಿಂದ ಕೋಲ್ಕತ್ತಾ ಕೋಟೆಯನ್ನು ಬಲಪಡಿಸಿ ಅಲ್ಲಿ ತಮಗೆ ಬೇಕಾದ ಫಿರಂಗಿಗಳನ್ನು ಇಡ್ತಾರೆ. ಆದರೆ ಸಿರಾಜ್ ಉದ್ ದೌಲನು ಅದನ್ನು ಫಿರಂಗಿಗಳನ್ನು ತೆಗೆಯಿರೆಂದು ಆದೇಶ ನೀಡಿದರೂ ಸಹ ಇವರು ತೆಗೆಯುವುದಿಲ್ಲ. ಆಗ ಸಿರಾಜ್ ಉದ್ ದೌಲನು ಆಕ್ರೋಶಗೊಳ್ತಾನೆ. ಇನ್ನೊಂದು, ಕಪ್ಪು ಕೋಟೆಯ ದುರಂತ. ಆಗ ಸಿರಾಜ್ ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದಿರ್ತಾನೆ. ಅದರಲ್ಲಿ ಸೆರೆ ಸಿಕ್ಕ 146 ಬ್ರಿಟಿಷರನ್ನು ಒಂದು ಚಿಕ್ಕ ಕೊಠಡಿಯೊಳಗೆ ಇಟ್ಟಿರ್ತಾನೆ. ಅವರು ದುರಂತ ಸಾವನ್ನಪ್ತಾರೆ. ಈ ಸುದ್ದಿ ಕೇಳಿದ ರಾಬರ್ಟ್ ಕ್ಲೈವನು ಸಿರಾಜ್ ಉದ್ ದೌಲನ ಮೇಲೆ ಕೋಪಗೊಳ್ತಾನೆ. ಇದರಿಂದ ಪ್ಲಾಸಿ ಕದನ ನಡೀತದೆ. ಇವೇ ಮೇನ್ ಕಾರಣಗಳು.